ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಇವತ್ತು 5ನೇ ತರಗತಿ ಪರಿಸರ ಅಧ್ಯಯನದ ಆಹಾರ ಜೀವದ ಜೀವಾಳ ಅದರ 2ನೇ ಭಾಗವನ್ನು ಇವತ್ತು ನೋಡೋಣ. ಹಾಗಾದರೆ ಹಿಂದಿನ ಅವಧಿಯಲ್ಲಿ ಏನೇನು ತಿಳ್ಕೊಂಡಿದ್ರಿ ಅನ್ನೋದನ್ನು ನೆನ್ಪು ಮಾಡ್ಕೋಬೇಕಲ್ವಾ? ನೋಡಿ, ಹಿಂದೆ ನೀವು ಆಹಾರದಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತ ನೆನಪು ಮಾಡ್ಕೊಂಡ್ರಿ ಅಲ್ವಾ? ಆಮೇಲೆ ಆಹಾರ ನಮಗೆ ಯಾವ ಯಾವ ಮೂಲಗಳಿಂದ ದೊರೆಯುತ್ತೆ ಅನ್ನೋದನ್ನು ಸಹ ಪರಿಚಯ ಮಾಡಿಕೊಂಡ್ರಿ. ಅಂತಾದಮೇಲೆ ಇವತ್ತು ಏನೇನು ತಿಳ್ಕೊಳ್ತೀವಿ ಅಂತ ನೋಡಬೇಕಲ್ವಾ? ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನೀವು ಈ ಆಹಾರ ಯಾವ್ಯಾವ ಮೂಲಗಳಿಂದ ದೊರೆಯುತ್ತಲ್ಲ ಅದು ಎಲ್ಲೆಲ್ಲಿ ಲಭ್ಯವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆಮೇಲೆ ಮತ್ತೆ ಆಹಾರ ಪದ್ಧತಿಯನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿದು ವಿವಿಧ ಪ್ರದೇಶಗಳಲ್ಲಿ ಆಹಾರ ವೈವಿಧ್ಯತೆ ಹೇಗಿದೆ ಅನ್ನೋದನ್ನು ಸಹ ಗುರುತಿಸ್ಕೊಳ್ಬೇಕು ನಾವು. ಆಮೇಲೆ ಬದಲಾಗುತ್ತಿರುವಂಥ ಆಹಾರದ ಅಭ್ಯಾಸಗಳು ಹಾಗೂ ಅದರಿಂದ ನಮ್ಮ ಆರೋಗ್ಯದ ಮೇಲಾಗ್ತಿರುವಂಥ ಪರಿಣಾಮಗಳನ್ನು ಸಹ ತಿಳ್ಕೊಳ್ಬೇಕು. ಆಹಾರದ ಪೋಲಾಗುವಿಕೆ ಮತ್ತು ಅದನ್ನು ಪೋಲಾಗದೆ ಹೋದ ಹಾಗೆ ಸಂರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ ಮಕ್ಕಳೇ. ಇದಿಷ್ಟನ್ನು ಇವತ್ತಿನ ದಿನದ ಪಾಠದಲ್ಲಿ ಒಂದಷ್ಟನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಿಮಗೆ ಕಳೆದ ಅವಧಿಯಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದೆ. ನಿಮ್ಮ ಪುಸ್ತಕದ ಪುಟ ಸಂಖ್ಯೆ 114ನೇ ಪುಟದಲ್ಲಿ ಒಂದು ಹೂವಿತ್ತಲ್ವಾ? ಆ ಹೂವಲ್ಲಿ ಏಕದಳ, ದ್ವಿದಳ, ಎಣ್ಣೆ ಬೀಜಗಳು ಇವನ್ನೆಲ್ಲ ತುಂಬಿ ಅಂತ ಕೊಟ್ಟಿದ್ದೆ, ಹೌದಾ? ನೆನಪಾಯ್ತಾ? ಪುಸ್ತಕ ತೆಗೀರಿ, ಏನು ಮಾಡಿದಿರಿ ನೋಡಿ ಒಮ್ಮೆ. ಜಾಣ ಮಕ್ಕಳು. ಇಷ್ಟೆಲ್ಲ ಇತ್ತಲ್ವಾ? ಹಣ್ಣುಗಳು, ತರಕಾರಿಗಳು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಇವುಗಳನ್ನೆಲ್ಲ ಒಂದು ಹೂವಿನ ದಳದ ಮೇಲೆ ತುಂಬಿ ಅಂತ ಹೇಳಿದ್ದೆ ಅಲ್ವಾ? ತುಂಬಿದ್ದೀರಾ? ಜಾಣ ಮಕ್ಕಳು. ನಿಮ್ಮ ಫ್ರೆಂಡ್ಸ್ಗಳು ತುಂಬಿದಾರಾ? ನಿಮ್ಮ ಗೆಳೆಯರೆಲ್ಲರೂ ತುಂಬಿದಾರಾ? ತುಂಬ ಜಾಣ ಮಕ್ಕಳು. ಹಾಗಾದರೆ ನೀವು ತುಂಬಿರುವಂತಹ ಈ ಎಲ್ಲ ದಳಗಳ ಮೇಲೆ ಬರೆದಿರುವಂಥ ಆಹಾರ ಪದಾರ್ಥಗಳಿಗೂ ನಾನೀಗ ತುಂಬಿರುವಂಥ ಆಹಾರ ಪದಾರ್ಥಗಳು ಸರಿಯಾಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊತೀರಾ? ನೋಡ್ತೀರಾ ಒಂದ್ಸಲಿ? ಆಯಿತು. ಹಾಗಾದರೆ ಈಗ ಎಲ್ಲಿಂದ ಶುರು ಮಾಡೋಣ? ತರಕಾರಿಗಳಿಂದ ಶುರು ಮಾಡೋಣ, ಆಗ್ಬೋದಾ? ತರಕಾರಿಗಳಲ್ಲಿ ಬೀಟ್ರೂಟ್ ಒಂದು ದಳಕ್ಕೆ ಬರಬೇಕು, ಬದನೆ ಇನ್ನೊಂದು ದಳಕ್ಕೆ, ಸಿಹಿಗೆಣಸು ಮತ್ತೊಂದು ದಳಕ್ಕೆ ಬರಬೇಕು. ಹಾಗೆಯೇ ಎಣ್ಣೆ ಬೀಜಗಳಿಗೆ ಬಂದರೆ ಎಳ್ಳು, ಶೇಂಗಾ, ಕುಸುಬೆ ಬರಬೇಕು. ಆಮೇಲೆ ದ್ವಿದಳ ಧಾನ್ಯಗಳಿಗೆ ಬಂದರೆ ಹೆಸರು, ತೊಗರಿ, ಉದ್ದು. ಅದೇ ಥರ ಏಕದಳ ಧಾನ್ಯಗಳನ್ನ ತಗೊಂಡ್ರೆ ನವಣೆ, ಸಾಮೆ, ಜೋಳ ಬರಬೇಕು. ಹಾಗೆಯೇ ಸೊಪ್ಪುಗಳನ್ನು ತಗೊಂಡ್ರೆ ಹರಿವೆ, ಪಾಲಕ್, ಮೆಂತ್ಯ ಸೊಪ್ಪು. ಅನಂತರ ಹಣ್ಣುಗಳನ್ನು ನೋಡಿದ್ರೆ ಕಿತ್ಳೆಹಣ್ಣು, ನಿಂಬೆಹಣ್ಣು, ಮಾವಿನ ಹಣ್ಣು. ಇದಿಷ್ಟನ್ನು ಕರೆಕ್ಟಾಗಿ ಆಯಾಯ ದಳದ ಮೇಲೆ ಬರೆದಿದ್ರಿ ಅಂತ ಹೇಳಾದರೆ ನೀವು ವೆರಿ ವೆರಿ ಗುಡ್, ಜಾಣ ಮಕ್ಕಳು. ಹಾಗಾದರೆ ಇನ್ನು ಮುಂದಕ್ಕೆ ಹೋಗೋಣವಾ? ಈ ಎಲ್ಲ ರೀತಿಯ ಸಸ್ಯ ಮೂಲಗಳು ನಾವು ಆಹಾರವಾಗಿ ಸೇವಿಸ್ತೇವೆ, ಹೌದಲ್ವಾ ಮಕ್ಕಳೇ? ಹಾಗಾದರೆ ಈ ಎಲ್ಲ ಸಸ್ಯ ಮೂಲಗಳು ಎಲ್ಲ ಕಡೆಗೂ ಸಿಗತ್ತಾ? ಇವನ್ನ ಎಲ್ಲಿ ಬೇಕಾದ್ರಲ್ಲಿ ನಾವು ಬೆಳಿಬಹುದಾ? ಇದೆಲ್ಲ ನಾವು ನೋಡ್ಕೋಬೇಕಲ್ವಾ? ನೋಡೋಣವಾ? ಹಾಗಾದರೆ ಇವೆಲ್ಲ ಹೇಗೆ ಬೆಳಿಬೋದು, ಎಲ್ಲೆಲ್ಲಿ ಬೆಳಿಬೋದು? ನಮ್ಮನೆ ಹಿತ್ತಲಲ್ಲೂ ಬೆಳಿಬೋದಾ?
ನೋಡೋಣವಾ? ಸರಿ, ಹಾಗಾದರೆ ನೋಡಿ, ನೋಡೋಣ. ಈಗ ನಾವೆಲ್ಲರೂ ಅನ್ನ ತಿಂತೀವಿ ಅಲ್ವಾ ಊಟಕ್ಕೆ? ಹಾಂ, ಆ ಅನ್ನ ಎಲ್ಲಿಂದ ಬರುತ್ತೆ? ಭತ್ತದಿಂದ ಬರುತ್ತೆ. ಭತ್ತ ಎಲ್ಲಿಂದ ಬರುತ್ತೆ? ಹಾಂ, ಗದ್ದೆಲಿ ರೈತ ಬೆಳಿತಾನೆ ಅಲ್ವಾ? ಹಾಗಾದರೆ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ ಭತ್ತ ಬೆಳೀಲಿಕ್ಕೆ ಅಗತ್ಯವಾಗಿ ಎಂಥ ಹವಾಮಾನ ಇರಬೇಕು ಅಂತ? ಮಕ್ಕಳೇ, ಇಲ್ಲಿ ನಿಮಗೆ ನಾನು ನಮ್ಮ ಭಾರತದ ನಕಾಶೆಯನ್ನು ತೋರಿಸ್ತಾ ಇದ್ದೇನೆ. ಈ ಭಾರತದ ನಕಾಶೆಯಲ್ಲಿ ಉತ್ತರ ಭಾರತದಲ್ಲಿ ಒಂದು ರಾಜ್ಯವನ್ನು ಕೆಂಪು ಬಣ್ಣದಲ್ಲಿ ಗುರುತಿಸಿ ಒಂದು ವೃತ್ತವನ್ನು ಎಳೆದಿದ್ದೇನೆ. ಇದು ಯಾವ ರಾಜ್ಯ ಇರಬಹುದು? ಹಾಂ, ರಾಜಸ್ಥಾನ. ಇದು ನಮ್ಮ ಭಾರತದ ಉತ್ತರ ಭಾಗದಲ್ಲಿದೆ. ಅದೇ ಥರ ಇನ್ನೊಂದು ನಕಾಶೆಯಲ್ಲಿ, ಅದೇ ನಮ್ಮ ಭಾರತದ ನಕಾಶೆಯಲ್ಲಿ ಇನ್ನೊಂದು ರಾಜ್ಯವನ್ನು ಸಹ ಕೆಂಪು ಬಣ್ಣದಲ್ಲಿ ಗುರುತಿಸಿ ಅದಕ್ಕೊಂದು ವೃತ್ತವನ್ನು ಎಳೆದಿದ್ದೇನೆ. ನೀವೀಗ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳನ್ನು ಮನಸ್ಸಿನಲ್ಲಿ ಒಮ್ಮೆ ತಂದುಕೊಳ್ಳಿ. ಯೋಚಿಸಿ, ಯಾವ ರಾಜ್ಯದಲ್ಲಿ ರೈತರು ಭತ್ತವನ್ನು ಸುಲಭವಾಗಿ ಬೆಳೆಯಬಹುದು? ಭತ್ತವನ್ನು ಸುಲಭವಾಗಿ ಬೆಳಿಬೇಕು ಅಂತ ಹೇಳಾದರೆ ಭತ್ತ ಬೆಳೀಲಿಕ್ಕೆ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಲ್ವಾ? ಭತ್ತ ಬೆಳಿಬೇಕಾದ್ರೆ ಮಕ್ಕಳೇ ಏನೇನು ಬೇಕು ಅನ್ನೋದನ್ನು ಒಮ್ಮೆ ಗಮನ ತಂದ್ಕೊಳ್ಳಿ. ಮತ್ತು ಈ ರಾಜಸ್ಥಾನದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವೆಲ್ಲ ರೀತಿಯಲ್ಲಿ ಹವಾಮಾನ ಇದೆ, ಅಲ್ಲಿಯ ಮಣ್ಣಿನ ಫಲವತ್ತತೆ ಹೇಗಿದೆ, ಮಣ್ಣು ಹೇಗಿದೆ, ಉಷ್ಣತೆ ಹೇಗಿದೆ, ಅದನ್ನೆಲ್ಲ ನಾವು ಗಮನಿಸ್ಕೊಳ್ಬೇಕು ಅಲ್ವಾ? ಹಾಗಾದರೆ ಈಗ ಹೇಳಿ ನನಗೆ, ರಾಜಸ್ಥಾನದಲ್ಲಿ ಹೇಗಿದೆ ಮಣ್ಣು, ಉಷ್ಣತೆ, ಅಲ್ಲಿಯ ವಾತಾವರಣ? ಯೋಚನೆ ಮಾಡಿ ಮಕ್ಕಳೇ. ನೋಡಿ ಮಕ್ಕಳೇ, ರಾಜಸ್ಥಾನದಲ್ಲಿ ಅಲ್ಲಿ ಇರುವಂತಹ ಮಣ್ಣು ಮರಳು ಮಣ್ಣು. ಅಲ್ಲಿ ತಾಪಮಾನ ಸರಾಸರಿ 30ರಿಂದ 42 ಡಿಗ್ರಿ ಇರುತ್ತೆ. ಆಮೇಲೆ ಮಳೆ ತುಂಬ ಕಡಿಮೆ. ಹೇಳಬೇಕು ಅಂದರೆ ಅಪರೂಪ. ಮಳೆ ಬಂತು ಅಂದರೆ ಅಲ್ಲಿ ಏನೋ ತುಂಬ ನೀರು ಬಂದಂಗೆ. ಅಲ್ಲಿ ಪೂರ್ತಿ ಮರಳು ಮಣ್ಣು. ಅದೇ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ, ಅಲ್ಲಿ ನೋಡಿದ್ರೆ ಅಲ್ಲಿ ಫಲವತ್ತಾದ ಮಣ್ಣಿದೆ. ತಾಪಮಾನ 25ರಿಂದ 30 ಡಿಗ್ರಿ ಇರುತ್ತೆ ಮಕ್ಕಳೇ. ಮತ್ತು ಮಳೆ ತುಂಬ ಹೆಚ್ಚು, ಅಂದರೆ ನೀರು ಸಾಕಷ್ಟು ಇದೆ ಅಂತ. ಈಗ ಯೋಚನೆ ಮಾಡಿ, ನಾವು ಭತ್ತವನ್ನು ರಾಜಸ್ಥಾನದಲ್ಲಿ ಬೆಳಿಬಹುದೋ ಆಂಧ್ರ ಪ್ರದೇಶದಲ್ಲಿ ಬೆಳಿಬಹುದೋ? ಭತ್ತ ಬೆಳಿಲಿಕ್ಕೆ ಯಾವ ರೀತಿ ಇರಬೇಕು ಅಂತ ಕೇಳ್ತೀರಾ? ಭತ್ತ ಬೆಳಿಲಿಕ್ಕೆ ನಮಗೆ ಮಕ್ಕಳೇ 2 ಮುಖ್ಯವಾದಂಥ ಹವಾಗುಣಗಳು ಬೇಕು. ಅವು ಯಾವ್ಯಾವುದು ನೋಡಿ? ಭತ್ತದ ಬೆಳೆಗೆ ತಾಪಮಾನ ಸರಾಸರಿ 20ರಿಂದ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆಮೇಲೆ ಉಳುಮೆ ಮಾಡುವ ಸಮಯದಲ್ಲಿ ಹೆಚ್ಚು ನೀರು ಬೇಕು, ತುಂಬ ನೀರು ಬೇಕು. ಆಮೇಲೆ ಭತ್ತದ ಬೆಳೆಯನ್ನು ಹೆಚ್ಚು ಬೆಳಿಲಿಕ್ಕೆ ಹೆಚ್ಚು ಫಲವತ್ತಾದ ಮಣ್ಣಿನ ಅಗತ್ಯತೆಯೂ ಸಹ ಇದೆ. ಹಾಗಾಗಿ ಭತ್ತವನ್ನು ಎಲ್ಲ ಕಡೆಗೂ ಬೆಳೆಯೋಕ್ಕೆ ಆಗಲ್ಲ. ಆಮೇಲೆ ಹೌದು, ಗೋಧಿ ನೋಡಿದ್ದೀರಾ ಅಲ್ವಾ? ಗೋಧಿನ ಎಂಥ ಮಣ್ಣಲ್ಲಿ ಬೆಳಿಬೋದು? ಗೋಧಿಯನ್ನು ಬೆಚ್ಚಗಿನ ಆದರೆ ಹೆಚ್ಚು ಉಷ್ಣಾಂಶವಲ್ಲದ ಪ್ರದೇಶದಲ್ಲಿ ಬೆಳಿಬೋದು. ಅಂದರೆ ಉದಾಹರಣೆಗೆ ಉತ್ತರ ಭಾರತದ ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಬೆಳೀತಾರೆ ಮಕ್ಕಳೇ ಇದನ್ನ. ಹಾಗಾದರೆ ಸೇಬು ಹಣ್ಣು ನೋಡಿದ್ದೀರಲ್ವಾ? ಅದನ್ನ ಎಲ್ಲಿ ಬೆಳೀತಾರೆ ಗೊತ್ತಾ ನಿಮಗೆ? ಸೇಬುವನ್ನು ಹೆಚ್ಚು ತಂಪಾಗಿರೋ ಮತ್ತು ಸಮುದ್ರ ಮಟ್ಟದಿಂದ ದೂರ ಇರೋ ಪ್ರದೇಶಗಳಲ್ಲಿ ಬೆಳೀತಾರೆ. ಉದಾಹರಣೆಗೆ ಜಮ್ಮು ಮತ್ತು ಕಾಶ್ಮೀರ,
ಮತ್ತು ಹಿಮಾಚಲ ಪ್ರದೇಶ, ಅಲ್ಲಿ ಸೇಬುಗಳನ್ನು ತುಂಬ ಚೆನ್ನಾಗಿ ಬೆಳೀತಾರೆ ಮಕ್ಕಳೇ. ಹೋಗಿ ನೋಡಿ ಬನ್ನಿ ಸೇಬು ಗಿಡಗಳು ಹೇಗಿರ್ತವೆ ಅಂತ. ಆಮೇಲೆ ಜೋಳ ನೋಡಿದ್ದೀರಲ್ವಾ? ಜೋಳದ ಹಿಟ್ಟಿಂದ ಜೋಳದ ರೊಟ್ಟಿ ತಿಂತೀರಿ ಅಲ್ವಾ? ಹಾಗಾದ್ರೆ ಅದನ್ನು ಎಲ್ಲಿ ಬೆಳಿಬಹುದು? ಜೋಳನ ಕಡಿಮೆ ಮಳೆ ಇದ್ದರೂ ಅಥವಾ ಮಳೆ ಇಲ್ಲದೇ ಇದ್ದರೂ ಸಹ, ಆಮೇಲೆ ತಾಪಮಾನ 35 ಡಿಗ್ರಿ ಅಂದರೆ ಸೆಕೆ ಆಗ್ತಿರುವಂತಹ ಜಾಗ, 35 ಡಿಗ್ರಿಗಿಂತ ಹೆಚ್ಚಿಗೆ ಇರುವಂಥ ಪ್ರದೇಶದಲ್ಲೂ ಸಹ ನಾವು ಜೋಳವನ್ನು ಬೆಳಿಬಹುದು. ಜೋಳ ಸಿರಿಧಾನ್ಯ ಮಕ್ಕಳೇ. ಇದನ್ನು ಎಲ್ಲಿ ಬೆಳೀತಾರೆ ಗೊತ್ತಾ? ಉದಾಹರಣೆಗೆ ರಾಜಸ್ಥಾನ ಮತ್ತು ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಕಡೆ ಈ ಜೋಳವನ್ನು ಬೆಳೀತಾರೆ ಮಕ್ಕಳೇ. ಕಿತ್ತಳೆ ಹಣ್ಣು ನೋಡಿದ್ದೀರಲ್ವಾ? ತಿಂದಿದ್ದೀರಲ್ವಾ? ಎಲ್ಲಿ ಬೆಳೀತಾರೆ ಕಿತ್ತಳೆ ಹಣ್ಣು ಗೊತ್ತಾ? ಕಿತ್ತಳೆ ಹಣ್ಣು ಬೆಳಿಲಿಕ್ಕೆ ಬೆಚ್ಚಗಿನ ಮತ್ತು ಒಣ ಮಣ್ಣಿನ ವಾತಾವರಣ ಬೇಕಾಗುತ್ತೆ ಮಕ್ಕಳೇ. ಇದನ್ನು ನಾಗಪುರ ಮತ್ತು ಮಹಾರಾಷ್ಟ್ರಗಳಲ್ಲಿ ಬೆಳೀತಾರೆ. ಇದ್ಯಾವ ಹಣ್ಣು? ಸ್ಟ್ರಾಬೆರಿಯನ್ನು ಹೆಚ್ಚು ತಂಪಾಗಿರುವ ವಾತಾವರಣದಲ್ಲಿ ಬೆಳೀತಾರೆ ಮಕ್ಕಳೇ. ಅಂದರೆ ಅಲ್ಲಿ ತಾಪಮಾನ ಚಳಿಯಾಗಿರಬೇಕು, ಅಂದರೆ 15ರಿಂದ 20 ಡಿಗ್ರಿ ಒಳಗಿರಬೇಕು. ಉದಾಹರಣೆಗೆ ಇವುಗಳನ್ನು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಬೆಳೀತಾರೆ. ಹಾಗೆ ಈಗ ಯೋಚನೆ ಮಾಡಿ ನೀವು, ಇಷ್ಟೆಲ್ಲ ಬೇರೆ ಬೇರೆ ಹವಾಮಾನದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೋದು ಅಲ್ವಾ? ಈಗ ಯೋಚನೆ ಮಾಡಿ, ಬೇರೆ ಬೇರೆ ಪ್ರದೇಶಕ್ಕನುಗುಣವಾಗಿ ವಿವಿಧ ಬೆಳೆಗಳನ್ನು ಬೆಳೆಯಬಹುದು ಎಂಬ ಉದಾಹರಣೆಗಳಿಂದ ನಾವು ಏನನ್ನು ತಿಳ್ಕೊಳ್ತೀವಿ? ವಾತಾವರಣ, ಮಣ್ಣು ಮತ್ತು ಮಳೆ ಬೀಳುವ ಆಧಾರದ ಮೇಲೆ ವಿವಿಧ ಬೆಳೆಯನ್ನು ಬೆಳಿಬಹುದು. ಆದ್ದರಿಂದ ಮಕ್ಕಳೇ, ವಿವಿಧ ಆಹಾರಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ದೊರೀತವೆ. ಒಂದೇ ಕಡೆ ಎಲ್ಲ ಆಹಾರ ಪದಾರ್ಥ ನಮಗೆ ಸಿಗಲ್ಲ ಅಲ್ವಾ? ಸರಿ, ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಆಹಾರದ ಲಭ್ಯತೆ ಹೇಗಿದೆ? ನಮ್ಮ ರಾಜ್ಯದ ಕೃಷಿಯ ಭೂಮಿ ಫಲವತ್ತತೆ ಹಾಗೂ ವಾಯು ಗುಣಗಳು ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ಅಲ್ವಾ? ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ರೀತಿಯ ಬೆಳೆಯನ್ನು ಬೆಳೆಯೋಕ್ಕಾಗಲ್ಲ. ಅದರಲ್ಲೂ ಜೋಳ, ರಾಗಿ, ಭತ್ತದಂಥ ಆಹಾರ ಪದಾರ್ಥಗಳನ್ನ ಎಲ್ಲ ಕಡೆ ಬೆಳೆಯೋಕ್ಕೆ ಆಗಲ್ಲ ಮಕ್ಕಳೇ. ಆದರೆ ಸಿರಿಧಾನ್ಯಗಳು ಅಂತ ಇದೆ, ಗೊತ್ತಾ ನಿಮಗೆ? ಅವು ಏನು ಗೊತ್ತಾ? ಈಗ ನಾವು ಆಹಾರವನ್ನು ಸೇವಿಸ್ತೀವಲ್ವಾ, ಪೋಷಕಾಂಶಗಳು ಸಾಕಷ್ಟು ನಿಮ್ಗೆ ಗೊತ್ತಿದೆ. ನಾವು ಸೇವಿಸುವ ಆಹಾರದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶ ಇರುತ್ತೆ. ಅದರಲ್ಲೂ ಸಸ್ಯ ಮೂಲ, ನವಣೆ, ಊದಲು, ಅರ್ಕದಂಥ ಧಾನ್ಯಗಳ ಪೋಷಕಾಂಶಗಳು ಸಾಕಷ್ಟಿರುತ್ತೆ. ಅವೆಲ್ಲ ಪೋಷಕಾಂಶಗಳ ಕಣಜಗಳೇ ಆಗಿರುತ್ತೆ. ಇಂತಹ ಧಾನ್ಯಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಈಗ ಇತ್ತೀಚೆಗೆ ಡಾಕ್ಟ್ರುಗಳ ಹತ್ರ ಹೋದರೆ ಸಿರಿಧಾನ್ಯಗಳನ್ನು ತಗೊಳ್ಳಿ, ಸಿರಿಧಾನ್ಯವನ್ನು ತಿನ್ನಿ ಅಂತ ಹೇಳ್ತಾರೆ ಅಲ್ವಾ? ಕೇಳಿದ್ದೀರಾ ನೀವು ಸಿರಿಧಾನ್ಯಗಳು ಅಂದರೆ ಯಾವ್ಯಾವುದು ಅಂತ ನೋಡಿದ್ದೀರಾ? ಬನ್ನಿ ನೋಡಿ ಈಗ ಯಾವ್ಯಾವುದು ಅಂತ. ಈ ಚಿತ್ರ ಒಂದ್ಸತಿ ನೋಡಿ. ನಿಮ್ಮ ಪುಟ ಸಂಖ್ಯೆ 116ರಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಅವು ಯಾವ್ಯಾವುದು ಅನ್ನೋದನ್ನು ಪಟ್ಟಿ ಮಾಡಿ ಕೆಳಗಡೆ ಬರಿಬೇಕು ನೀವು. ಯಾವ್ಯಾವುದಿದೆ? ಜೋಳ ಇದೆ, ಸಜ್ಜೆ, ಕೂರಲೆ, ಸಾಮೆ, ರಾಗಿ, ಅರ್ಕ, ಬರಗು, ನವಣೆ ಮತ್ತು ಊದಲು. ಇವಿಷ್ಟು ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂತಹ ಸಿರಿಧಾನ್ಯಗಳು. ಹೌದು, ಈ ಸಿರಿಧಾನ್ಯಗಳನ್ನೇ ನಾವು ಯಾಕೆ ಹೆಚ್ಚು ಬಳಸಬೇಕು? ಸಿರಿಧಾನ್ಯಗಳಿಂದ ಏನು ಪ್ರಯೋಜನ ನಮಗೆ ಅಂತ ನೋಡೋದಾದರೆ ಮಕ್ಕಳೇ, ಈ ಸಿರಿಧಾನ್ಯಗಳು ಹೇಗೆ ಅಂದರೆ ಕಡಿಮೆ ನೀರನ್ನು ಬಳಸಿ ಕಡಿಮೆ ಅವಧಿಯಲ್ಲೂ ಬೆಳಿಬೋದು ನಾವು. ಆಮೇಲೆ ಬಹುತೇಕ ವಿವಿಧ ಪರಿಸರ ವಾಯುಗುಣದಲ್ಲೂ ಸಹ ಸುಲಭವಾಗಿ ಬೆಳಿಬೋದು. ಎಂಥ ವಾಯುಗುಣ ಇದ್ರೂ ಬೆಳಿಬೋದು. ಮತ್ತು ಇದನ್ನು ಬರಗಾಲದ ಮಿತ್ರ ಅಂತಲೂ ಕರೀತಾರೆ. ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳು.
ಆಮೇಲೆ ಇವಕ್ಕೆ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕಗಳು ಇಲ್ಲದೇನೂ ಕೂಡ ಬೆಳಿಬೋದು. ಅಂದರೆ ಇದನ್ನು ಬೆಳೀಲಿಕ್ಕೆ ಹೆಚ್ಚಿಗೆ ಖರ್ಚು ಆಗೋಲ್ಲ. ಯಾವ ವಾತಾವರಣದಲ್ಲೂ ಕೂಡ ನಾವು ಆರಾಮಾಗಿ ಇದನ್ನು ಬೆಳಿಬೋದು. ಮತ್ತು ಇವು ತುಂಬ ಹೆಚ್ಚು ಪೋಷಕಾಂಶಗಳಿಂದ ಕೂಡಿರುತ್ತೆ. ಎಲ್ಲರಿಗೂ ಉಪಯೋಗವಾಗುವಂತಹ ಧಾನ್ಯಗಳಿವು. ಆದ್ದರಿಂದ ಇವನ್ನ ಬರಗಾಲದ ಮಿತ್ರರು ಅಂತಲೂ ಸಹ ಕರೆದಿದ್ದಾರೆ. ಇದನ್ನು ಹೆಚ್ಚೆಚ್ಚು ಬಳಸಿ ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ವೈದ್ಯರೂ ಕೂಡ ಹೇಳ್ತಿದ್ದಾರೆ. ನೀವು ಕೂಡ ಮನೆಯಲ್ಲಿ ಅಪ್ಪ ಅಮ್ಮಂದಿರ ಹತ್ರ ಹೇಳಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾಡ್ತೀರಲ್ವ ಮಕ್ಕಳೇ? ಜಾಣ ಮಕ್ಕಳು. ಸರಿ, ಹಾಗಾದರೆ ಇಷ್ಟೆಲ್ಲ ಇದನ್ನು ನೋಡಿದ್ರಿ. ನನಗೆ ಈಗ ಹೇಳಿ, ಎಲ್ಲರಿಗೂ ಆಹಾರ ದೊರಕಬೇಕು ಅಲ್ವಾ? ನಾವು ಆಹಾರ ಎಲ್ಲರಿಗೂ ದೊರಕಬೇಕು ಅಂತ ಹೇಳಾದರೆ ನಾವು ಬೆಳೆಯುವಂತಹ ಭೂಭಾಗ, ಅದರಲ್ಲಿ ನಾವು ಕೃಷಿಯನ್ನು ಮಾಡಬೇಕು. ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಭೂಮಿಯ ಗಾತ್ರವು ಜಾಸ್ತಿ ಆಗ್ತಾ ಇದೆಯಾ ಮಕ್ಕಳೇ? ಇಲ್ಲ ಅಲ್ವಾ? ಭೂಮಿ ಹಾಗೇ ಇದೆ. ನಮ್ಮ ಸಂಖ್ಯೆ ಮಾತ್ರ ದಿನದಿಂದ ದಿನಕ್ಕೆ ಮನುಷ್ಯನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದಾಗ ಏನಾಗತ್ತೆ ಹೇಳಿ? ಎಲ್ಲರಿಗೂ ಆಹಾರ ಸಿಗಲ್ಲ. ಎಲ್ಲರಿಗೂ ಸಾಕಾಗುವಷ್ಟು ಆಹಾರ ಅಷ್ಟೇ ಭೂಮಿಯಿಂದ ಹೇಗೆ ಪಡಿತೀರಿ? ಕಷ್ಟ ಆಗತ್ತೆ ಅಲ್ವಾ? ಹಾಗಾಗಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ. ಅದರಲ್ಲಿ ಏನಾಗಿದೆ ಅಂದರೆ, ನಮ್ಮ ಘನ ಸರ್ಕಾರ ಏನು ಮಾಡಿದೆ, ಎಲ್ಲರಿಗೂ ಆಹಾರ ಸಿಗಬೇಕು, ಪೌಷ್ಟಿಕವಾದ ಆಹಾರ ಸಿಗಬೇಕು ಅಂತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಆಮೇಲೆ ಹಾಲು ಕೊಡ್ತಾರಲ್ವ ಮಕ್ಕಳೇ? ಹಾಗೆ ಮೊಟ್ಟೆನೂ ಕೊಡ್ತಾರೆ. ಯಾತಕ್ಕಾಗಿ ಇದನ್ನೆಲ್ಲ ಕೊಡ್ತಾ ಇದ್ದಾರೆ? ಎಲ್ಲರಿಗೂ ಪೌಷ್ಟಿಕ ಆಹಾರ ಸಿಗಬೇಕು. ಪೌಷ್ಟಿಕ ಆಹಾರ ಸಿಕ್ಕರೇ ನಮ್ಮ ದೇಹ ಸದೃಢವಾಗಿರೋದು ಅಲ್ವಾ ಮಕ್ಕಳೇ? ಹಾಗಾಗಿ ಶಾಲೆಯಲ್ಲಿ ಹಾಲು ಹಾಗೂ ಮಧ್ಯಾಹ್ನದ ವೇಳೆಯಲ್ಲಿ ಬಿಸಿಯೂಟವನ್ನು ಶಾಲಾ ಮಕ್ಕಳಿಗೆ ಕೊಡಲಾಗತ್ತೆ. ಆಮೇಲೆ ಇನ್ನೇನು ಮಾಡಿದೆ ಸರ್ಕಾರ ಗೊತ್ತಾ? ನ್ಯಾಯಬೆಲೆ ಅಂಗಡಿಗಳ ಮೂಲಕ, ರೇಷನ್ ಅಂಗಡಿ ಅಂತ ಇರ್ತದಲ್ಲ ಮಕ್ಕಳೇ, ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ಜನರಿಗೆ ಪೂರೈಸ್ತಾ ಇದೆ. ಹೇಗೆ ಪೂರೈಸುತ್ತೆ ಅದು ಕಡಿಮೆ ಬೆಲೆಯಲ್ಲಿ ಜನರಿಗೆ? ನೋಡಿದ್ದೀರಾ ಅಲ್ವಾ? ನಿಮ್ಮೂರಲ್ಲೂ ಕಾರ್ಡ್ ತಗೊಂಡು ಹೋಗಿ ರೇಷನ್ ತಗೊಂಬಂದಿದ್ದೀರಾ ಅಲ್ವಾ? ಹಾಗಾದರೆ ಈ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಪದಾರ್ಥವನ್ನು ಸರ್ಕಾರ ಹೇಗೆ ಪೂರೈಸುತ್ತೆ? ಅದು ಸರ್ಕಾರ ಏನು ಮಾಡುತ್ತೆ, ರೈತರು ಆಹಾರ ಪದಾರ್ಥಗಳನ್ನು ಬೆಳೀತಾರಲ್ವಾ, ಅವ್ರ ಹತ್ರ ಖರೀದಿಸಿ ಅವ್ರದ್ದೇ ಆದಂಥ ಗೋಡನ್ಗಳಲ್ಲಿ ಅದನ್ನು ಸಂರಕ್ಷಿಸಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅದು ವಿತರಣೆ ಆಗಬೇಕು. ಆ ಥರ ಸರ್ಕಾರ ಮಾಡುತ್ತೆ. ಹಾಗಂತ ಹೇಳಿ ಬೇರೆ ವ್ಯಾಪಾರಿಗಳೆಲ್ಲ ರೈತರಿಂದ ಅಗತ್ಯಕ್ಕಿಂತ ಹೆಚ್ಚನ್ನು ಖರೀದಿಸಿ ತಮ್ಮ ಗೋಡನ್ನಲ್ಲಿ ಇಟ್ಕೊಳ್ಳೋಕ್ಕೆ ಸರ್ಕಾರ ಅವಕಾಶ ಕೊಡಲ್ಲ. ಹಾಗೆ ಮಾಡಿರೋದ್ರಿಂದನೇ ಏನಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಹೋಗಿ ಆಹಾರ ಪದಾರ್ಥ ಸ್ಟಾಕ್ ಆಗಿ ಬೇರೆಯವರಿಗೆಲ್ಲ ಸಿಗದೇ ಇರೋ ಥರ, ಆಗದೇ ಇರೋ ಥರ ಸರ್ಕಾರ ನೋಡ್ಕೊಂಡಿದೆ. ಎಲ್ಲರಿಗೂ ಆಹಾರ ಸಿಗಬೇಕು, ಎಲ್ಲರೂ ಆರೋಗ್ಯವಾಗಿ ಬಾಳಬೇಕು, ಸದೃಢವಾಗಿ ಬಾಳಬೇಕು ಅನ್ನೋದು ಸರ್ಕಾರದ ಇಚ್ಛೆ. ಈಗ ಯೋಚನೆ ಮಾಡಿ, ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಹಾಗೂ ಹಾಲು ನೀಡ್ತಾ ಇರೋದ್ರಿಂದ ಏನೇನು ಉಪಯೋಗ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಬರ್ಕೊಳ್ಳಿ ಒಂದು ನೋಟ್ಬುಕ್ಕಲ್ಲಿ. ಈಗ ಇನ್ನೊಂದು ಚಟುವಟಿಕೆ ನಿಮಗೆ. ನಿಮ್ಮ ಮನೇಲಿ ನೀವು ತಯಾರಿಸ್ತೀರಲ್ಲ ಆಹಾರನ, ನಿಮ್ಮಮ್ಮ ಏನೇನು ಆಹಾರ ತಯಾರಿಸ್ತಾರೆ? ಬೆಳಗ್ಗೆ ತಿಂಡಿಗಿರ್ಬೋದು, ಮಧ್ಯಾಹ್ನ ಊಟಕ್ಕಿರ್ಬೋದು, ಹಬ್ಬದ ದಿನ ಇರ್ಬೋದು, ಒಂದಷ್ಟನ್ನು ಪಟ್ಟಿ ಮಾಡ್ತೀರಲ್ವ? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಅದಿದೆ. ಅದನ್ನು ಮನೆ ಮಂದಿ ಎಲ್ಲ ಸೇರಿ ಚರ್ಚೆ ಮಾಡಿ ಇದನ್ನೆಲ್ಲ ನಿಮ್ಮ ನೋಟ್ಬುಕ್ಕಲ್ಲಿ ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರಿಗೂ ತೋರಿಸಿ, ಆಯಿತಾ? ಜಾಣ ಮಕ್ಕಳು. ಆಯಿತು, ದಿನ ಊಟ ಮಾಡೋದು, ತಿಂಡಿ ತಿನ್ನೋದನ್ನು ಪಟ್ಟಿ ಮಾಡಿದ್ರಿ. ಈಗ ಕಾಲಮಾನಕ್ಕನುಗುಣವಾಗಿ ನಾವು ಏನೇನು ಆಹಾರವನ್ನು ಸೇವಿಸ್ತೀವಿ ಅದನ್ನು ಒಂದು ಸತಿ ಯೋಚನೆ ಮಾಡಬೇಕು. ಬೇಸಿಗೆ ಕಾಲ
ಮಳೆಗಾಲ, ಚಳಿಗಾಲ. ಹಾಂ, ಬೇಸಿಗೆ ಕಾಲದಲ್ಲಿ ನೀವು ಹೆಚ್ಚಾಗಿ ಏನಂತ ತಗೊಳ್ತೀರಿ? ಹಾಂ, ದ್ರವಾಹಾರಗಳು ಹೆಚ್ಚು ಇಷ್ಟ ಆಗತ್ತೆ ಅಲ್ವಾ? ಬರೀ ಜ್ಯೂಸ್ ಕುಡಿಯೋಣ ಅನಿಸ್ತಾ ಇರುತ್ತೆ, ಹೌದು ತಾನೇ? ಮಳೆಗಾಲದಲ್ಲಿ ಏನು ತಗೊಳ್ತೀರಿ ಹೆಚ್ಚು? ಬಿಸಿ 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 ಬಿಸಿಯಾಗಿರೋದು ಬೇಕು. ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಬಿಸಿ ಬಿಸಿಯಾಗಿರುವಂಥ ಆಹಾರ ಪದಾರ್ಥಗಳೇ ಬೇಕು ಅಂತ ಇಷ್ಟ ಆಗುತ್ತೆ ಅಲ್ವಾ? ನೀವು ಇದನ್ನು ಯೋಚನೆ ಮಾಡಿ ಪಟ್ಟಿ ಮಾಡಿ ಪುಸ್ತಕದಲ್ಲಿ ಕೊಟ್ಟಿದೆ ಅಲ್ವಾ, ಅದರಲ್ಲಿ ತುಂಬಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಅಷ್ಟೇ ಅಲ್ಲ, ನಿಮ್ಮ ಪಕ್ಕದ ಮನೆಯಲ್ಲಿ ಏನೇನು ಅಡುಗೆ ಮಾಡ್ತಾರೆ, ನಿಮ್ಮೂರಲ್ಲಿ ಸಾಮಾನ್ಯವಾಗಿ ನೀವು ಮಾಡೋ ಆಹಾರ ಪದಾರ್ಥ ಏನು, ಏನಾದರೂ ಒಂದು ವಿಶೇಷ ಇರುತ್ತೆ ಅಲ್ವಾ? ಈಗ ಉದಾಹರಣೆಗೆ ಧಾರವಾಡ ಪೇಡ ವಿಶೇಷ ಅಲ್ವಾ? ಆ ಥರ ನಿಮ್ಮೂರಲ್ಲಿ ಯಾವುದಾದ್ರೂ ವಿಶೇಷವಾದಂಥ ಆಹಾರ ಇದೆಯಾ? ಅದನ್ನು ನೋಡಿ ಬರೀರಿ. ಆಮೇಲೆ ನಿಮ್ಮ ಜಿಲ್ಲೆ, ನೀವು ವಾಸಿಸುವಂಥ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ವಿಶೇಷವಾದಂಥ ಆಹಾರ ಯಾವುದು? ಸಾಮಾನ್ಯವಾಗಿ ಎಲ್ಲರೂ, ಈಗ ಉದಾಹರಣೆಗೆ ಉತ್ತರ ಕರ್ನಾಟಕದ ಬದಿ ಹೋದರೆ ರೊಟ್ಟಿ ತಿಂತಾರೆ ಅಂತ ಹೇಳ್ತಾರೆ ಅಲ್ವಾ? ಅದೇ ಕರಾವಳಿ ಕಡೆ ಹೋದರೆ ಮೀನುಗಳನ್ನು ತಿಂತಾರೆ ಅಂತ ಹೇಳ್ತಾರೆ ಅಲ್ವಾ? ಹಾಂ, ಮಲೆನಾಡು ಕಡೆ ಹೋದರೆ ಅವರೆಲ್ಲ ವಿಧ ವಿಧವಾದಂಥ ಸಾಂಬಾರುಗಳು, ರಸಮ್ಗಳು, ಸ್ವೀಟ್ಗಳನ್ನ ತಿಂತಾರೆ ಅಂತ ಹೇಳ್ತಾರೆ ಅಲ್ವಾ? ಅದೇ ಥರ ನಿಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನೀವು ಸೇವಿಸುವಂಥ ಆಹಾರ ಯಾವುದು ಅನ್ನೋದನ್ನು ಕೂಡ ಆ ಅಭ್ಯಾಸ ಪುಸ್ತಕದಲ್ಲಿ ನೀವು ಬರೀಬೇಕು. ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ, ಕರಾವಳಿಯಲ್ಲಿ, ಮಲೆನಾಡಿನಲ್ಲಿ ಯಾವ್ಯಾವ ಥರ ಊಟಗಳು ಹೆಚ್ಚು ಪ್ರಸಿದ್ಧವಾಗಿದೆ ಅಂತ ನೋಡಿದ್ರಾ? ಹಾಂ, ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಸೊಪ್ಪುಗಳನ್ನು ಜೊತೆಲಿ ಇಟ್ಕೊಂಡು ತಿಂತಾರೆ ಹೆಚ್ಚಾಗಿ. ಆಮೇಲೆ ದಕ್ಷಿಣ ಕರ್ನಾಟಕದ ಕಡೆ ಹೋದರೆ ಅವರು ಚಪಾತಿ, ಅನ್ನ, ರಸಂ, ಪಲ್ಯ ಅವುಗಳನ್ನ ತಿಂತಾರೆ. ಅದೇ ಕರಾವಳಿ ಕಡೆ ಹೋದರೆ ಅವರು ಹೊಳೆ ಬಾಳೆಕಾಯಿ ಅಂತಾರೆ ಅಲ್ವಾ? ಗೊತ್ತಾ ನಿಮಗೆ? ಮೀನುಗಳು ಅಲ್ಲಿ ತುಂಬ ಉಪ್ಪು ನೀರಿನಲ್ಲಿ ಮೀನುಗಳಿರುತ್ತವೆ, ತುಂಬ ರುಚಿಯಾಗಿರುತ್ತಂತೆ ಮಕ್ಕಳು. ಹೆಚ್ಚಾಗಿ ಅವರು ಸೀ ಫುಡ್ಸ್ಗಳನ್ನು ತಿಂತಾರೆ. ಆಮೇಲೆ ಮಲೆನಾಡವರು ಎಲ್ಲ ಹೆಚ್ಚಿನ ಒಂದು ಕಳಲೆ ಅಂದರೆ ಬೀದರಿಂದ ಮಾಡ್ತಂಥ ಪಲ್ಯಗಳು, ಹಲಸಿನಕಾಯಿಂದ ಮಾಡುವಂಥದ್ದು, ಈ ಥರ ಪಲ್ಯಗಳು, ಹೋಳಿಗೆಗಳು ಇವೆಲ್ಲ ಅಲ್ಲಿ ಮಲೆನಾಡಲ್ಲಿ ತುಂಬ ಪ್ರಸಿದ್ಧಿ. ಹಾಗೆಯೇ ನೀವು ನಿಮ್ಮ ಜಿಲ್ಲೆದು, ನಿಮ್ಮೂರಿಂದು ವಿಶೇಷವಾದ ಆಹಾರ ಯಾವುದು ಅಂತ ಹುಡುಕಿ ಬರೆದಿಟ್ಕೊಳ್ಬೇಕು, ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು. ಜಾಣ ಮಕ್ಕಳು. ಆಹಾರ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಥರ ಇದೆ. ಯಾಕೆ ಬೇರೆ ಬೇರೆ ಥರ ಇದೆ? ನಮ್ಮ ರಾಜ್ಯದ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ವಾಯುಗುಣ ಸ್ಥಳದಿಂದ ಸ್ಥಳಕ್ಕೆ ಬೇರೆಯಾಗಿರೋದ್ರಿಂದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ರೀತಿಯ ಬೆಳೆಯನ್ನು ಬೆಳೆಯಲಾಗದ ಕಾರಣ ಆಹಾರ ಲಭ್ಯತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಹಾಗಾದರೆ ಈಗ ನಿಮಗೊಂದು ಚಟುವಟಿಕೆ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಭಾಗಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಇರುವಂತಹ ಭೂಪ್ರದೇಶಗಳು ಉತ್ತರ ಕರ್ನಾಟಕ ಅಂತ. ಅಲ್ಲಿ ಮಳೆ ಕಡಿಮೆ, ಇಲ್ಲ ಮಳೆ ಇರೋದೇ ಇಲ್ಲ. ಆಮೇಲೆ ಅರಿಶಿನ ಬಣ್ಣದಲ್ಲಿ ಗುರುತು ಮಾಡಿದ್ದೀನಲ್ಲ, ಇದೆಲ್ಲ ದಕ್ಷಿಣ ಕರ್ನಾಟಕ. ಅಲ್ಲಿ ಸಾಧಾರಣ ಮಳೆ ಇರುತ್ತೆ. ಆಮೇಲೆ ಇಲ್ಲಿ ನೀಲಿ ಬಣ್ಣದಲ್ಲಿ ಗುರುತು ಮಾಡಿದ್ದೀನಲ್ಲ, ಅದು ಕರಾವಳಿ ಪ್ರದೇಶ. ಅಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಸಾಧಾರಣ. ಹಾಗಾದರೆ ಆ ಪ್ರದೇಶಗಳಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ ಜನ ಅಂತ ಊಹಿಸ್ತೀರಾ? ಯೋಚನೆ ಮಾಡಿ, ಯಾವ್ಯಾವ ರೀತಿ ಬೆಳೆಯನ್ನು ಬೆಳಿಬಹುದು ಅವರಲ್ಲಿ? ಹಾಂ ಮಕ್ಕಳೇ, ಈ ಉತ್ತರ ಕರ್ನಾಟಕದ ಕಡೆ ಮಳೆ ಕಡಿಮೆ, ಇಲ್ಲ ಕೆಲವೊಂದು ಸತಿ ಮಳೆ ಇರೋದೇ ಇಲ್ಲ. ಅಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೀತಾರೆ. ಹೇಳಿದ್ದೆ ಅಲ್ವಾ, ಸಿರಿಧಾನ್ಯಗಳಿಗೆ ನಮಗೆ ಹೆಚ್ಚು ಏನು ಮಳೆನೇ ಬೇಕಾಗಲ್ಲ, ಕ್ರಿಮಿನಾಶಕಗಳು ಬೇಕಿಲ್ಲ, ರಾಸಾಯನಿಕ ಗೊಬ್ಬರಗಳು ಬೇಕಿಲ್ಲ. ಅದನ್ನು ಬರಗಾಲದ ಮಿತ್ರ ಅಂತಲೂ ಕರೀತಾರೆ ಅಂತ ಅಲ್ವಾ? ಹಾಗಾಗಿ ಆ
ಪ್ರದೇಶಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಾರೆ ಮತ್ತು ಹತ್ತಿಯನ್ನು ಬೆಳೀತಾರೆ ಮಕ್ಕಳೇ. ಇನ್ನು ಈ ದಕ್ಷಿಣ ಕರ್ನಾಟಕದ ಕಡೆಯಲ್ಲಿ ಸಾಧಾರಣವಾಗಿ ಮಳೆ ಬೀಳುತ್ತೆ, ಫಲವತ್ತಾದ ಭೂಮಿನೂ ಇರೋದರಿಂದ ಭತ್ತ ಮತ್ತು ರಾಗಿಯನ್ನು ಬೆಳೀತಾರೆ ಹೆಚ್ಚಾಗಿ ಅಲ್ಲಿ. ಇನ್ನು ಈ ಕರಾವಳಿ ಪ್ರದೇಶದ ಕಡೆ ಅಲ್ಲಿ ತೆಂಗು ಮತ್ತು ಗೋಡಂಬಿಯನ್ನು ತುಂಬ ಬೆಳೀತಾರೆ. ಇವನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕಲ್ವ ಮಕ್ಕಳೇ, ಜಾಣ ಮಕ್ಕಳು. ಹಾಗಾದರೆ ಇಲ್ಲಿವರೆಗೂ ನೀವು ಇವೆಲ್ಲ ಭೂಪ್ರದೇಶಗಳಲ್ಲಿ, ನಮ್ಮ ರಾಜ್ಯದ ಭೂಪ್ರದೇಶಗಳಲ್ಲಿ ಯಾವ್ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳು ಬೆಳೀತಾರೆ, ಆಹಾರ ಲಭ್ಯತೆ ಏನಿದೆ ಅಂತ ತಿಳ್ಕೊಂಡ್ರಿ. ಈಗ ಇಷ್ಟು ನೋಡಿದ್ರಲ್ವಾ ನೀವು. ಈಗ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಬೇಸಿಗೆ ಕಾಲದಲ್ಲಿ ನೀನು ಹೆಚ್ಚು ಸೇವಿಸುವ ಆಹಾರ ಯಾವುದು? ಎರಡನೇ ಪ್ರಶ್ನೆ, ಚಳಿಗಾಲದಲ್ಲಿ ನೀನು ಸೇವಿಸುವ ಸಾಮಾನ್ಯವಾದ ಆಹಾರ ಯಾವುದು? ಮೂರನೇ ಪ್ರಶ್ನೆಗೆ ಹೋದರೆ, ನಿನ್ನ ಜಿಲ್ಲೆಯ ಮುಖ್ಯ ಆಹಾರ ಯಾವುದು? ಕರ್ನಾಟಕದ ವಿವಿಧ ಪ್ರದೇಶಗಳ ಆಹಾರ ಬೇರೆ ಬೇರೆಯಾಗಿದೆ. ಏಕೆ? ಇದನ್ನು ನಿಮ್ಮ ಶಿಕ್ಷಕರೊಂದಿಗೆ, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನೊಂದಿಗೆ, ಅವರೆಲ್ಲರ ಜೊತೆಗೆ ಚರ್ಚಿಸಿ ಕಾರಣಗಳನ್ನು ಬರೀಬೇಕು. ನಿನ್ನ ಅಭ್ಯಾಸ ಪುಸ್ತಕದಲ್ಲಿ ಇದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಇದಕ್ಕೆಲ್ಲ ಉತ್ತರವನ್ನು ಬರೀಬೇಕು. ಹಾಗಾದರೆ ಇಲ್ಲಿವರೆಗೆ ನಾವು ಏನೇನನ್ನು ತಿಳ್ಕೊಂಡ್ವಿ ಅನ್ನೋದನ್ನು ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಳೋಣ. ಮೊದಲನೇ ಪಾಠದಲ್ಲಿ ನೀವು ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ಪುನಃ ನೆನಪಿಸ್ಕೊಂಡ್ರಿ. ಆಮೇಲೆ ಆಹಾರ ಯಾವ್ಯಾವ ಮೂಲಗಳಿಂದ ನಮಗೆ ದೊರೆಯುತ್ತೆ ಅನ್ನೋದನ್ನು ಸಹ ಕಂಡುಕೊಂಡ್ರಿ. ಆಮೇಲೆ ವಿವಿಧ ಪ್ರದೇಶಗಳ ಆಹಾರ ವೈವಿಧ್ಯತೆಯನ್ನು ಗುರುತಿಸಿ ಆಹಾರ ಪದ್ಧತಿಯನ್ನು ನಿರ್ಧರಿಸುವ ಅಂಶಗಳನ್ನು ತಿಳ್ಕೊಂಡ್ರಿ. ಆಹಾರ ಲಭ್ಯತೆಯ ಪರಿಚಯವನ್ನು ಮಾಡಿಕೊಂಡ್ರಿ. ಹಾಗಾದರೆ ಮುಂದಿನ ಅವಧಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿ ನೀವು ಬದಲಾಗ್ತಾ ಇರುವಂಥ ಆಹಾರದ ಅಭ್ಯಾಸಗಳು ಹಾಗೂ ಅದರಿಂದ ಆರೋಗ್ಯದ ಮೇಲಾಗ್ತಿರುವಂಥ ಪರಿಣಾಮ ಅದನ್ನು ತಿಳ್ಕೊಳ್ಳಿಕ್ಕೆ ಬಾಕಿ ಇದೆ ಮಕ್ಕಳೇ. ಆಮೇಲೆ ಆಹಾರದ ಪೋಲಾಗುವಿಕೆ, ವೇಸ್ಟ್ ಮಾಡ್ತಾರಲ್ಲ ಆಹಾರನ, ಅದು ಮತ್ತು ಅದರ ಸಂರಕ್ಷಣಾ ಕ್ರಮಗಳನ್ನು ನಾವು ತಿಳ್ಕೋಬೇಕು. ಹಾಗಾದರೆ ಮುಂದಿನ ಅವಧಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನಾನು ಶ್ರೀಮತಿ ಸಂಧ್ಯಾ ಎಂ ಹೆಗಡೆ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಪ್ರಾಥಮಿಕ ವಿಭಾಗ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಬೆಂಗಳೂರು ದಕ್ಷಿಣ ವಲಯ 3. ನಮಸ್ಕಾರ ಮಕ್ಕಳೇ.